ಇನ್ನು ನಾಗೇಂದ್ರ ಅವರ ಭೇಟಿಗೆ ಈಗ ದರ್ಶನ್ ಅವರು ಯತ್ನವನ್ನ ಮಾಡಿದ್ದಾರೆ ಅನ್ನೋದು. ಜೈಲಿನಲ್ಲಿ ಈಗ ನಾಗೇಂದ್ರ ಅವರು ಕೂಡ ಇದ್ದಾರೆ, ಇನ್ನೊಂದು ಕಡೆಗೆ ದರ್ಶನ್ ಕೂಡ ಇದ್ದಾರೆ. ಚಿತ್ರಹಿಂಸೆ ಕೊಟ್ಟು ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಆರೋಪದಡಿಯಲ್ಲಿ ಈಗ ಜೈಲಿನಲ್ಲಿರುವಂತಹ ದರ್ಶನ್ ಮಾಜಿ ಸಚಿವ ನಾಗೇಂದ್ರ ಅವರ ಭೇಟಿಗೆ ಯತ್ನವನ್ನ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ 4 ಬಾರಿ ನಾಗೇಂದ್ರ ಭೇಟಿಗೆ ಯತ್ನಿಸಿದ್ರಂತೆ. ದರ್ಶನ್ ಭೇಟಿಯ ಬಗ್ಗೆ ನಾಗೇಂದ್ರ ಹೇಳಿದ್ದೇನು? ದರ್ಶನ್ ಮಾಜಿ ಸಚಿವರ ಭೇಟಿಗೆ ಯತ್ನಿಸ್ತಾ ಇರೋದು ಯಾಕೆ? ಸದ್ಯ ತೀವ್ರ ಕುತೂಹಲ ಮೂಡಿಸಿದೆ ಈಗ ದರ್ಶನ್ ಮತ್ತು ನಾಗೇಂದ್ರ ಭೇಟಿಯ ವಿಚಾರ. ಹಾಗಿದ್ದಾಗ ಯಾಕೆ ಭೇಟಿಗೆ ಯತ್ನವನ್ನ ಮಾಡಿದ್ರು? ಬಹಳ ಮುಖ್ಯವಾಗಿದೆ. ನೋಡೋಣ ಯಾತಕ್ಕೋಸ್ಕರ ಇವರು ಭೇಟಿಗೆ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಯ್ ಹಲೋ ಅಂತ ಹೇಳಿ ವಿಚಾರಣೆ ಮಾಡೋಕೆ ಕೂಡ ಏನು ಕಷ್ಟ? ಕೊಡ್ತಾರ ಅದಕ್ಕೆ ಪರ್ಮಿಷನು? ಗೊತ್ತಿಲ್ಲ. ಅಥವಾ ಅಕ್ಕಪಕ್ಕದಲ್ಲಿ ಸೆಲ್ಗಳಿದಾವ? ನೋಡಬೇಕು. ಕಾರಣ ಒಳಗಡೆ ಇರುವಂಥವ್ರಿಗೆ ಗೊತ್ತಾಗುತ್ತೆ. ನಾಗೇಂದ್ರ ಭೇಟಿಗೆ ಯತ್ನವನ್ನ ಮಾಡಿರೋದು. ಪರಪ್ಪನ ಅಗ್ರಹಾರದಲ್ಲಿ ನಾಗೇಂದ್ರ ಭೇಟಿಗೆ ದರ್ಶನ್ ಯತ್ನವನ್ನ ಮಾಡಿರೋದು. 4 ಬಾರಿ ನಾಗೇಂದ್ರ ಭೇಟಿಗೆ ದರ್ಶನ್ ಯತ್ನಿಸಿದ್ದಾರೆ. ದರ್ಶನ್ ಭೇಟಿಗೆ ಹಿಂದೇಟು ಹಾಕಿದ್ದಾರೆ ನಾಗೇಂದ್ರ ಅವರು. ಹೌದಾ? ನಾಗೇಂದ್ರ ಅವರು ಹಿಂದೇಟು ಹಾಕಿದ್ರಾ? ಜೈಲಿನ ವಿಷಯ ಮೀಡಿಯಾದಲ್ಲಿ ಬರ್ತಾ ಇದೆ, ಹೀಗಾಗಿ ನಾನು ದರ್ಶನ್ ಭೇಟಿ ಆಗಿಲ್ಲ. ಜೈಲಿನಲ್ಲಿ ಭೇಟಿಯಾಗಿದ್ದ ಆಪ್ತರ ಬಳಿ ನಾಗೇಂದ್ರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಈಗ ಮಾಜಿ ಸಚಿವ ನಾಗೇಂದ್ರ ಅವರು ಜೈಲಿನಲ್ಲೇ ಇದ್ದಾರೆ. ರೇಣುಕಾಸ್ವಾಮಿ ಅವರ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಜೈಲಿನಲ್ಲಿದ್ದಾರೆ. ದರ್ಶನ್ ಅವರು ಭೇಟಿ ಆಗಕ್ಕೆ ಪ್ರಯತ್ನ ಪಟ್ಟರಂತೆ. ಯಾಕೆ, ಏನು ಅಷ್ಟೊಂದು ಯಾಕೆ ದರ್ಶನ್ ಅವ್ರಿಗೆ ಭೇಟಿ ಆಗೋದು ಗೊತ್ತಿಲ್ಲ. ಹಮಾರ ಲೋಗ ಅಂತ ಇರ್ಬೋದೇನೋ, ಅಪನಾ ಲೋಗ ಅಂತ ಇರ್ಬೋದೇನೋ. ಯಾಕಂದ್ರೆ ಅಲ್ಲೇ ಇದ್ದಾಗ 2 ವಿಚಾರಣಾ ಕೈದಿಗಳೇ ಇಬ್ರು ಇರ್ತಾರಲ್ವ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳಿದಾಸ್ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಹಮಾರ ಲೋಗೋ ನಾವು ಜೊತೆಯಾಗಿದ್ದೀವಿ ವಿಚಾರಣೆ, ಅವರು ಕೈದಿಗಳೇ, ನಾವು ವಿಚಾರಣೆ ಕೈದಿಗಳು, ನನ್ನ ಕಷ್ಟ ನೀನು ಕೇಳ್ಕೊ, ನಿನ್ನ ಕಷ್ಟ ನಾನು ಕೇಳ್ತೀನಿ ಅಂತ ಹೋಗಿ ಭೇಟಿ ಆಗಕ್ಕೆ ಏನಾದರೂ ಹೋಗಿದ್ರ ಅಥವಾ ಇದಕ್ಕಿಂತಲೂ ಮೀರಿ ಇನ್ನೇನಾದರೂ ಇದೆಯಾ ಮುರಳಿ? ಅರುಣ್, ಏನಂದ್ರೆ ಇಬ್ಬರು ಕೂಡ ಕುಶಲೋಪರಿಯನ್ನು ವಿಚಾರಿಸ್ಕೊಳ್ಬೇಕು ಅನ್ನೋದು ಅವರ ಉದ್ದೇಶ ಆಗಿರುವಂಥದ್ದು. ಯಾಕೆಂದ್ರೆ ಸರ್ಕಾರದಲ್ಲಿ ಮಾಜಿ ಸಚಿವರು ಈಗ ಅವ್ರದೇ ಆಡಳಿತ ಪಕ್ಷ ಇರೋಂಥದ್ದು. ಆಡಳಿತ ಪಕ್ಷ ಇದ್ದ ಸಂದರ್ಭದಲ್ಲಿ ಏನಾದರೂ ವರ್ಕೌಟ್ ಆಗ್ಬೋದಾ ಅಂತೇಳಿ ದರ್ಶನ್ ಅವರು ಈ ರೀತಿಯ ಪ್ರಯತ್ನಗಳನ್ನ ಮಾಡಿರುವಂಥದ್ದು. ಯಾಕೆಂದ್ರೆ ಇನ್ನು ನಾಗೇಂದ್ರ ಅವ್ರಿಗೂ ಕೂಡ ಯಾವುದೇ ರೀತಿಯ ಮನೆ ಊಟದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅವರು ಕೂಡ ಜೈಲಿನ ಊಟವನ್ನೇ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಆರೋಗ್ಯದ ಸಮಸ್ಯೆಗಳಿದಾವೆ, ಅದಕ್ಕೆ ಒಂದಷ್ಟು ಪ್ರತ್ಯೇಕವಾಗಿ ವಿಶೇಷ ಸೌಲಭ್ಯಗಳನ್ನ ಅವರಿಗೆ ಒದಗಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇರುವಂಥದ್ದು. ಆ ಸಂದರ್ಭದಲ್ಲಿ ಅವರಿಗೆ ಸ್ಟೆಂಟ್ ಅನ್ನು ಕೂಡ ಹಾಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಒಂದಷ್ಟು ವಿಶೇಷ ಸೌಲಭ್ಯಗಳು ಸಿಗ್ತಾ ಇದಾವೆ. ಇದ್ರೆ ದರ್ಶನ್ ಅವ್ರಿಗೆ ಅದು ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅದರ ವಿಚಾರವಾಗಿ ಏನಾದರೂ ಮಾಡಬಹುದಾ, ಏನಾದರೂ ಅವಶ್ಯಕತೆಗಳಿದೆಯಾ, ಅವಕಾಶಗಳಿದೆಯಾ, ಇದೆಲ್ಲದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನ ದರ್ಶನ್ ಅವರು ಮಾಡಿದ್ದಾರೆ. ಆದ್ರೆ ನಾಗೇಂದ್ರ ದರ್ಶನ್ ಅವರು ಯಾವಾಗ ಜೈಲ್ಗೆ ಹೋಗಿದ್ರು ಆ ಸಂದರ್ಭದಲ್ಲಿ ಹೊರಗಡೆನೆ ಇದ್ರು. ಅಂದ್ರೆ ಇಡಿ ಪ್ರಕರಣ ನಡೀತಾ ಇತ್ತು, ವಾಲ್ಮೀಕಿ ಪ್ರಕರಣ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅವರು ಜೈಲಲ್ಲಿ ಇದ್ದಂತ ಸಂದರ್ಭ, ಅಲ್ಲಿ ನಾವು ಕೆಲವೊಂದು ವಿಚಾರಗಳು ಕೂಡ ಎಲ್ಲ ಬಯಲಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ದರ್ಶನ್ ಅವರು ನಾಗೇಂದ್ರ ಅವರನ್ನ ಕಳೆದ 3 ಸಾರಿ ಭೇಟಿ ಮಾಡಲಿಕ್ಕೆ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ನಾಗೇಂದ್ರ ಅದಕ್ಕೆ ತಿರಸ್ಕಾರವನ್ನ ಕೂಡ ಮಾಡಿರುವಂಥದ್ದು. ಯಾಕಂದ್ರೆ ಇಲ್ಲಿ ನಡೆಯುವಂಥ ವಿಚಾರಗಳಿದೆ, ನಡೆಯುವಂಥ ವಿಚಾರಗಳು ಮೀಡಿಯಾದಲ್ಲಿ ಹೊರಗಡೆ ಬರ್ತಾ ಇದೆ. ನಾನು ಏನಾದರೂ ದರ್ಶನ್ ಅನ್ನ ಭೇಟಿ ಮಾಡಿದ್ರೆ ಇದು ಕೂಡ ಹೊರಗಡೆ ಬರುತ್ತೆ. ಹೊರಗಡೆ ಬಂದಾಗ ಅಲ್ಲೂ ಕೂಡ ಬೇರೆ ರೀತಿಯ ಪ್ರೊಜೆಕ್ಟ್ ಆಗುವಂತ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ನಾನು ಭೇಟಿಯನ್ನ ಮಾಡೋಲ್ಲ ಅಂತೇಳಿ ತಿರಸ್ಕಾರವನ್ನ ಮಾಡಿರುವಂಥದ್ದು. ಅದಕ್ಕೆ ಮನವಿಯನ್ನ ಪುರಸ್ಕರಿಸಿಲ್ಲ. ಅಂದ್ರೆ ಈ ಹಿನ್ನೆಲೆಯಲ್ಲಿ ದರ್ಶನ್ಗೂ ಕೂಡ ಒಂದು ರೀತಿಯಲ್ಲಿ ನೋವಾಗಿರುವಂಥದ್ದು. ಯಾಕಂದ್ರೆ ದರ್ಶನ್ ಹೊರಗಡೆ ಇದ್ದ ಸಂದರ್ಭದಲ್ಲಿ ಎಲ್ಲಾ ರಾಜಕಾರಣಿಗಳು ಕೂಡ ಅವರ ಪ್ರಚಾರಕ್ಕೆ ಬರಬೇಕು, ಜೊತೆಗೆ ಅವ್ರ ಜೊತೆಯಲ್ಲಿ ಇರಬೇಕು, ಜೊತೆಗೆ ಅವ್ರ ಜೊತೆಯಲ್ಲಿ ಸ್ನೇಹವನ್ನ ಪಡ್ಕೊಳ್ಬೇಕು, ಈ ರೀತಿಯ ಪ್ರಯತ್ನಗಳನ್ನ ರಾಜಕಾರಣಿಗಳು ಕೂಡ ಮಾಡ್ತಾ ಇದ್ರು. ಆದ್ರೆ ಜೈಲು ಒಳಗಡೆ ಹೋದಾಗ ಇನ್ನೊಬ್ಬ ವಿಚಾರಣಾಧೀನ ಆರೋಪಿಯನ್ನ ಭೇಟಿ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲೂ ಈ ರೀತಿಯಲ್ಲಿ ತಿರಸ್ಕಾರವನ್ನ ಮಾಡ್ತಾ ಇರುವಂತದ್ದು ಅವ್ರಿಗೆ ಸಾಮಾನ್ಯವಾಗಿ ಬೇಸರವನ್ನ ತಂದಿರುವಂತದ್ದು. ಅರುಣ್. ಓಕೆ ಮುರಳೀಧರ್.